ತೆಲುಗಿನ ಸೀರಿಯಲ್ ನಟಿ ನಾಗವರ್ಧಿನಿ ಮಾಡಿದ್ದ ಕೆಲಸಕ್ಕೆ ಇಡೀ ತೆಲುಗು ಕಿರುತೆರೆಯೇ ಬೆಚ್ಚಿ ಬಿದ್ದಿತ್ತು. ತೆಲುಗಿನಲ್ಲಿ ಗುಪ್ಪೆಡಂತ ಮನಸ್ಸು, ಗುಂಡಮ್ಮ ಕಥಾ ಹಾಗೂ ಇನ್ನಿತರೆ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದ ಈಕೆ ಅಕ್ರಮ ಸಂಬಂಧದ ಸುಳಿಯಲ್ಲಿ ಸಿಲುಕಿ ಬಸವಳಿದು ಹೋಗಿದ್ಲು. ಸೀರಿಯಲ್ಗಳಲ್ಲಿ ಬರೋ ಟ್ವಿಸ್ಟ್ಗಳಿಗಿಂತಲೂ ಇವಳ ರಿಯಲ್ ಲೈಫಲ್ಲೇ ಹೆಚ್ಚಿನ ಟ್ವಿಸ್ಟ್ಗಳಿದ್ವು. ಮೊದಲ ಪ್ರಿಯಕರನಿಗೆ ತನ್ನ ಹೃದಯದ ಕವಾಟದ ಕೋಣೆಯಲ್ಲಿ ಜಾಗ ಕೊಟ್ಟಿದ್ದ ನಾಗವರ್ಧಿನಿ ಎರಡನೇ ಪ್ರಿಯಕರನಿಗೂ ಅದೇ ಹೃದಯದ ಇನ್ನೊಂದು ಕವಾಟದಲ್ಲಿ ಜಾಗ ಕೊಟ್ಟಿದ್ಲು. ಹೀಗೆ ತನ್ನ ಹೃದಯದ ಎರಡೂ ಕವಾಟಗಳಲ್ಲಿ ಇಬ್ಬಿಬ್ಬರಿಗೆ ಜಾಗ ಕೊಟ್ಟಿದ್ದವಳು ಮಂಚಕ್ಕೂ ಇದನ್ನ ಸೀಮಿತವಾಗಿಟ್ಟಿದ್ಲು. ಬೆಳಗ್ಗೆ ಒಬ್ಬನ ಜೊತೆ ಬೆತ್ತಲಾಗ್ತಿದ್ದವಳು ರಾತ್ರಿ ಕತ್ತಲಾಗ್ತಿದ್ದಂತೆ ಇನ್ನೊಬ್ಬನ ಜೊತೆ ರಸಗಳಿಗೆಗಳನ್ನ ಹಂಚಿಕೊಂಡು ಬಿಡ್ತಿದ್ಲು. ಆದ್ರೆ ಇವಳು ಮಾಡ್ಕೊಂಡ ಅದೊಂದು ಎಡವಟ್ಟಿನಿಂದ ಕಿರುತೆರೆಯಲ್ಲಿ ಇವಳ ಮರ್ಯಾದೆ ಹೋಗೋದರ ಜೊತೆಗೆ ಜೈಲಿಗೂ ಹೋಗ್ಬೇಕಾಗಿ ಬಂದಿತ್ತು. ಆಂಧ್ರದ ಶ್ರೀಕಾಕುಳಂನ ನಾಗವರ್ಧಿನಿ ಅನ್ನೋ ಇವಳಿಗೆ ಮದುವೆಯಾಗಿತ್ತು. ಗಂಡನನ್ನ ಬಿಟ್ಟಿದ್ದ ಬಳಿಕ ತನಗಿದ್ದ ಬ್ಯೂಟಿಯಿಂದ ಸೀರಿಯಲ್ಗಳಲ್ಲಿ ಚಾನ್ಸ್ನ ಗಿಟ್ಟಿಸಿಕೊಂಡಿದ್ಲು. ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸೂರ್ಯನಾರಾಯಣ್ ಎಂಬಾತ ಇವಳಿಗೆ ಪರಿಚಯವಾಗಿದ್ದ. ಈತ ಸೀರಿಯಲ್ಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ ಸಿನಿಮಾಗಳಲ್ಲಿ ಚಾನ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದ. ಹೀಗೆ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಇವನಿಗೆ ನಾಗವರ್ಧಿನಿ ಪರಿಚಯವಾಗಿದ್ಲು. ಬಳಿಕ ಇವರ ಪರಿಚಯ ಸ್ನೇಹಕ್ಕೆ ತಿರುಗಿತ್ತು. ಆ ಸ್ನೇಹ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಹೀಗಾಗಿ ಹೈದರಾಬಾದ್ನ ಯೂಸುಫ್ ಗೂಡಾದಲ್ಲಿ ಒಂದು ಅಪಾರ್ಟ್ಮೆಂಟ್ನ ತಗೊಂಡು ಇಬ್ರು ವಾಸ ಮಾಡೋಕೆ ಶುರು ಮಾಡಿದ್ರು. ಹೀಗೆ ಇವರಿಬ್ಬರ ಪ್ರೀತಿ ಸಹಜೀವನಕ್ಕೆ ಕಾಲಿಟ್ಟಿತ್ತು. ಸೀರಿಯಲ್ಗಳಲ್ಲಿ ನಾಗವರ್ಧಿನಿ ತುಂಬಾನೇ ಬ್ಯುಸಿಯಾಗಿ ಇರ್ತಿದ್ಲು. ಇತ್ತ ಸೂರ್ಯನಾರಾಯಣ್ ಸಹ ಚಾನ್ಸ್ಗೋಸ್ಕರ ಅಲೆಯುತ್ತಿದ್ದ. ಅವಕಾಶ ಸಿಕ್ಕಾಗ್ಲೆಲ್ಲ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡ್ತಿದ್ದ. ಹೀಗೆ ನಾಗವರ್ಧಿನಿ ಹಾಗೂ ಸೂರ್ಯನಾರಾಯಣ್ ಬಾಂಡಿಂಗ್ ಸ್ಟ್ರಾಂಗ್ ಆಗಿತ್ತು. 5 ವರ್ಷಗಳವರೆಗೂ ಇವರಿಬ್ರು ಸಹಜೀವನ ಮಾಡ್ತಾ ಚೆನ್ನಾಗೇ ಇದ್ರು. ಆಗ್ಲೇ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ನಟಿಸೋಕೆ ಅಂತ ಸೂರ್ಯನಾರಾಯಣ್ ಸ್ನೇಹಿತನಾಗಿದ್ದ ಶ್ರೀನಿವಾಸ್ ರೆಡ್ಡಿ ಅನ್ನೋನು ಹೈದರಾಬಾದ್ಗೆ ಬಂದಿದ್ದ. ಹೀಗೆ ಬಂದವನು ತಾನು ಉಳ್ಕೊಳ್ಳೋಕೆ ಒಂದು ರೂಮ್ ಬೇಕು ಅಂತ ಸ್ನೇಹಿತನಾಗಿದ್ದ ಸೂರ್ಯನಾರಾಯಣ್ನ ಕೇಳಿದ್ದ. ಆಗ ಇವನು ಅಲ್ಲಿ ಯಾಕೆ ಇರ್ತೀಯ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಬಂದು ಇರು ಅಂತ ಹೇಳಿದ್ದ. ಇದಕ್ಕೆ ಶ್ರೀನಿವಾಸ್ ರೆಡ್ಡಿ ಕೂಡ ಸರಿ ಅಂದಿದ್ದ. ಅಂದಿನಿಂದ ಮೂವರು ಸೇರಿ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ರು. ಸೂರ್ಯನಾರಾಯಣ್ಗೆ ತನ್ನ ಗೆಳತಿ ನಾಗವರ್ಧಿನಿ ಮೇಲೆ ಎಲ್ಲಿಲ್ಲದ ನಂಬಿಕೆ ಇತ್ತು. ಅಲ್ಲದೆ ಗೆಳೆಯ ಶ್ರೀನಿವಾಸ್ ರೆಡ್ಡಿ ಮೇಲೂ ಕೂಡ ಅಷ್ಟೇ ನಂಬಿಕೆ ಇತ್ತು. ಇಬ್ರು ಯಾವುದೇ ತಪ್ಪು ಮಾಡೋದಿಲ್ಲ ಅಂತಾನೆ ಇವನು ಅನ್ಕೊಂಡಿದ್ದ. ಆದ್ರೆ ಅದೊಂದು ಮಳೆ ಸುರಿದ ರಾತ್ರಿ ಇಬ್ರು ತಪ್ಪು ಮಾಡಿಬಿಟ್ಟಿದ್ರು. ಹೊರಗೆ ಸುರಿಯುವ ಮಳೆ, ಕತ್ತಲ ಕೋಣೆ, ಪ್ರತಿ ಮಿಂಚಿಗೂ ಕಾಣುವ ನಿನ್ನ ಎದೆಯ ಏರಿಳಿತ, ಪ್ರತಿ ಸಿಡಿಲ ಬಡಿತಕ್ಕೂ ನಾನಿನ್ನ ಅಪ್ಪುವ ಖುಷಿ, ನಿನ್ನ ತುಟಿಯ ನಾ ಸೋಕುವಾಗ, ನನ್ನ ಬಿಸಿ ಉಸಿರಿನ ಶಾಖವು ನಿನ್ನ ತುಟಿಗೆ ತಾಗಿ ನೀ ಸೋಲುವಾಗ, ಪ್ರಪಂಚದ ಇರುವಿಕೆಯನ್ನ ಮರೆತು ಇಬ್ಬರು ಒಂದಾದಾಗ. ಅಪ್ಪಾ ಮ್ಯಾಟ್ರಿಕ್ ಬಾರಪ್ಪ. ಸೂರ್ಯನಾರಾಯಣ್ ಶೂಟಿಂಗ್ ಇದೆ ಅಂತ ಹೇಳಿ ಬೆಳಗ್ಗೆ ಎದ್ದು ಹೊರಟು ಹೋಗ್ತಿದ್ದ. ಆಗ ಮನೆಯಲ್ಲಿ ಶ್ರೀನಿವಾಸ್ ರೆಡ್ಡಿ ಮತ್ತು ನಾಗವರ್ಧಿನಿ ಇಬ್ಬರೇ ಇರ್ತಿದ್ರು. ಒಂದೇ ಮನೆಯಲ್ಲಿ ಇದ್ದಿದ್ರಿಂದ ಇವರಿಬ್ಬರ ನಡುವೆ ಬಾಂಡಿಂಗ್ ಬೆಳೆದಿತ್ತು. ಸೂರ್ಯನಾರಾಯಣ್ಗೆ ತನ್ನ ಹೃದಯದ ಕವಾಟದ ಅಪಧಮನಿಯಲ್ಲಿ ಜಾಗ ಕೊಟ್ಟಿದ್ದ ನಾಗವರ್ಧಿನಿ ಶ್ರೀನಿವಾಸ್ ರೆಡ್ಡಿಗೆ ಅದೇ ಹೃದಯದ ಅಭಿಧಮನಿಯಲ್ಲಿ ಜಾಗ ಕೊಟ್ಟಿದ್ಲು. ಹೀಗೆ ನಾಗವರ್ಧಿನಿ ತನ್ನ ಹೃದಯದ ಎರಡೂ ಕವಾಟಗಳಲ್ಲಿ ಇಬ್ಬರಿಗೂ ಜಾಗ ಕೊಟ್ಟಿದ್ಲು. ಇದು ಮಂಚಕ್ಕೂ ಕೂಡ ಅನ್ವಯವಾಗಿತ್ತು. ಬೆಳಗ್ಗೆ ಶ್ರೀನಿವಾಸ್ ರೆಡ್ಡಿ ಜೊತೆ ಕಬಡ್ಡಿ ಆಡ್ತಿದ್ದವಳು ರಾತ್ರಿ ಆಗ್ತಿದ್ದಂತೆ ಸೂರ್ಯನಾರಾಯಣ್ ಜೊತೆ ಒದ್ದಾಡಿ ಹೋಗ್ತಿದ್ಲು. ಕೆಲ ನೆಪಗಳೇ ನೆನಪಾಗಿ ಕಾಡುವಾಗ ನಮ್ಮಿಬ್ಬರ ಮೌನ ಸಂಭಾಷಣೆ, ನಿನ್ನ ಕಣ್ಣ ಕಾಡಿಗೆ ನೀ ಇಡುವ ಹೆಜ್ಜೆ, ಗಾಳಿಗೆ ಗರಿಗೆದರುವ ನಿನ್ನ ಸೀರೆ, ನಾಕದ್ದು ನೋಡುವ ನಿನ್ನ ಬಳುಕುವ ಸೊಂಟ ಅಂತೆಲ್ಲ ಶ್ರೀನಿವಾಸ್ ರೆಡ್ಡಿ ನಾಗವರ್ಧಿನಿಗೆ ನರನಾಡಿಗಳಲ್ಲೂ ಕಾಮಸುಖವನ್ನ ಹರಿಸ್ತಿದ್ದ. ಇದರಿಂದ ಕಳೆದ 5 ವರ್ಷದಿಂದ ಸೂರ್ಯನಾರಾಯಣ್ ಕೊಡ್ತಿದ್ದ ಸುಖ ಇವಳಿಗೆ ಬೋರ್ ಹೊಡೆದಿತ್ತು. ಹೊಸ ಪ್ರಿಯಕರನಿಗೆ ಹುಮ್ಮಸ್ಸು ಜಾಸ್ತಿ ಇದ್ದಿದ್ರಿಂದ ಹೊಸ ಹೊಸ ಆಂಗಲ್ಗಳಲ್ಲಿ ಇವಳನ್ನ ಹಿಂಡಿ ಹೀರಿ ಬಿಡ್ತಿದ್ದ. ಹೀಗಾಗಿ ಇವಳು ಸೂರ್ಯನಾರಾಯಣ್ನ ಪಕ್ಕಕ್ಕಿಟ್ಟು ಶ್ರೀನಿವಾಸ್ ರೆಡ್ಡಿ ಜೊತೆನೆ ಹೆಚ್ಚಾಗಿ ಕಾಮಕೇಳಿ ನಡೆಸೋಕೆ ಇಷ್ಟಪಡ್ತಿದ್ಲು. ಬರಬರ್ತಾ ಸೂರ್ಯನಾರಾಯಣ್ನ ಕಂಪ್ಲೀಟ್ ಆಗಿ ಬಿಟ್ಟೇ ಬಿಟ್ಟಿದ್ಲು. ಇದರಿಂದ ಸೂರ್ಯನಾರಾಯಣ್ ನಾಗವರ್ಧಿನಿ ಹಾಗೂ ಶ್ರೀನಿವಾಸ್ ರೆಡ್ಡಿ ನಡುವೆ ಏನೋ ನಡೆಯುತ್ತಿದೆ ಅಂತ ಗ್ರಹಿಸಿದ್ದ. ಆಗ್ಲೇ ಇವನನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದ. ಆದ್ರೆ ನಾಗವರ್ಧಿನಿ ಇದಕ್ಕೆ ಒಪ್ಪಿರ್ಲಿಲ್ಲ. ನಾನು ಶ್ರೀನಿವಾಸ್ ರೆಡ್ಡಿ ಜೊತೆನೆ ಇರ್ತೀನಿ, ಬೇಕಿದ್ರೆ ನೀನೇ ಹೋಗು ಅಂತ ಸೂರ್ಯನಾರಾಯಣ್ ಮುಖದ ಮೇಲೆ ಹೊಡೆದಂತೆ ಹೇಳಿಬಿಟ್ಟಿದ್ಲು. ಹೀಗೆ ಜಸ್ಟ್ 4 ತಿಂಗಳಲ್ಲಿ ಶ್ರೀನಿವಾಸ್ ರೆಡ್ಡಿ ಹಾಗೂ ನಾಗವರ್ಧಿನಿ ಇಬ್ರು ಒಂದಾಗಿ ಸೂರ್ಯನಾರಾಯಣ್ನ ದೂರವಿಟ್ಟಿದ್ರು. ಇಲ್ಲಿ ನಂಬಿ ಬಂದ ಸ್ನೇಹಿತನೇ ಸೂರ್ಯನಾರಾಯಣ್ಗೆ ಮೋಸ ಮಾಡಿದ್ದ. ಹಳೆ ಪ್ರಿಯಕರನಿಗೆ ಬಾಯ್ ಹೇಳಿದ್ದ ನಾಗವರ್ಧಿನಿ ಹೊಸ ಪ್ರಿಯಕರನಿಗೆ ಹಗಲು ರಾತ್ರಿ ಅನ್ನದೇ ಮೈ ಕೊಡೋಕೆ ಶುರು ಮಾಡಿದ್ಲು. ಬರಬರ್ತಾ ಅಕ್ರಮ ಸಂಬಂಧದ ವಿಚಾರಕ್ಕೆ ಮೂವರ ನಡುವೆ ಗಲಾಟೆಗಳು ಹೆಚ್ಚಾಗಿದ್ರಿಂದ ಸೂರ್ಯನಾರಾಯಣ್ ಆಗಾಗ ಶ್ರೀನಿವಾಸ್ ರೆಡ್ಡಿ ಜೊತೆ ಜಗಳ ತೆಗೀತಿದ್ದ. ನಮ್ಮಿಬ್ಬರ
ನಡುವೆ ನೀನು ಬಂದು ನಮ್ಮ ರಿಲೇಷನ್ನ ಹಾಳು ಮಾಡ್ದೆ ಅಂತ ರೇಗಾಡ್ತಿದ್ದ. ಪ್ರಿಯಕರ ಶ್ರೀನಿವಾಸ್ ರೆಡ್ಡಿ ಜೊತೆ ನಾಗವರ್ಧಿನಿ ನಾಗಿನಿ ಡ್ಯಾನ್ಸ್ ಮಾಡ್ತಾ ಹಗಲು ರಾತ್ರಿ ಎನ್ನದೇ ಎಂಜಾಯ್ ಮಾಡ್ತಿದ್ಲು. ಇದನ್ನ ಸಹಿಸದೆ ಹೋಗಿದ್ದ ಸೂರ್ಯನಾರಾಯಣ್ ಇವರಿಬ್ಬರ ನಡುವೆ ಕಾಳಗಕ್ಕಿಳಿತಿದ್ದ. ಆಗ ನಾಗವರ್ಧಿನಿ ಹಾಗೂ ಶ್ರೀನಿವಾಸ್ ರೆಡ್ಡಿ ಇಬ್ರು ಸೇರ್ಕೊಂಡು ಇವನನ್ನ ನಾಯಿಗೆ ಹೊಡೆದಂತೆ ಹೊಡೆದಿದ್ರು. ಆಗ ನಾನೇ ಹೊರಟು ಹೋಗ್ತೀನಿ ಅಂತ ಹೇಳಿ ಅದೇ ಅಪಾರ್ಟ್ಮೆಂಟ್ ನ 4ನೇ ಫ್ಲೋರ್ ನಲ್ಲಿ ಒಂದು ಫ್ಲಾಟ್ ನ ಬಾಡಿಗೆಗೆ ತಗೊಂಡು ಸೂರ್ಯನಾರಾಯಣ್ ವಾಸ ಮಾಡೋಕೆ ಶುರು ಮಾಡಿದ್ದ. ನಾಗವರ್ಧಿನಿ ಹಾಗೂ ಶ್ರೀನಿವಾಸ್ ರೆಡ್ಡಿ 2ನೇ ಫ್ಲೋರ್ ನಲ್ಲಿದ್ರೆ ಸೂರ್ಯನಾರಾಯಣ್ 4ನೇ ಫ್ಲೋರ್ ನಲ್ಲಿ ವಾಸ ಮಾಡ್ತಿದ್ದ. 2 ತಿಂಗಳಾದ್ರೂ ಸೂರ್ಯನಾರಾಯಣ್ಗೆ ತನ್ನ ಪ್ರಿಯಸಿಯ ಮೇಲೆ ಪ್ರೀತಿ ಮಾತ್ರ ಕಡಿಮೆಯಾಗಿರ್ಲಿಲ್ಲ. ಹೇಗಾದ್ರೂ ಮಾಡಿ ನಾಗವರ್ಧಿನಿಯನ್ನ ಮತ್ತೆ ಪಡ್ಕೋಬೇಕು ಅಂತ ಒದ್ದಾಡ್ತಿದ್ದ. ಅಲ್ಲದೆ 1-2 ಸಲ ನಾಗವರ್ಧಿನಿ ಮನೆಗೂ ಹೋಗಿ ಅಂಗಲಾಚಿದ್ದ. ಶ್ರೀನಿವಾಸ್ ರೆಡ್ಡಿ ಹತ್ರನು ತನ್ನ ಪ್ರಿಯತಮೆಯನ್ನ ಬಿಟ್ಟು ಬಿಡುವಂತೆ ಕೇಳ್ಕೊಂಡಿದ್ದ. ಅಲ್ಲದೆ ತನ್ನ ಸ್ನೇಹಿತರಿಗೂ ಈ ವಿಷಯವನ್ನ ಹೇಳ್ಕೊಂಡು ವ್ಯಥೆ ಪಟ್ಟಿದ್ದ. ಆಗ ನಮ್ಮ ಏಕಾಂತಕ್ಕೆ ಸೂರ್ಯನಾರಾಯಣ್ ಅಡ್ಡ ಬರ್ತಿದ್ದಾನೆ ಅಂತ ನಾಗವರ್ಧಿನಿ ಹಾಗೂ ಶ್ರೀನಿವಾಸ್ ರೆಡ್ಡಿ ರೋಸಿ ಹೋಗಿದ್ರು. ತಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅಂತ ಸೂರ್ಯನಾರಾಯಣ್ ವಿರುದ್ಧ ನಾಗವರ್ಧಿನಿ ಹಾಗೂ ಶ್ರೀನಿವಾಸ್ ರೆಡ್ಡಿ ತಿರುಗಿ ಬಿದ್ದಿದ್ರು. 2022 ನವೆಂಬರ್ನಲ್ಲಿ 4ನೇ ಫ್ಲೋರ್ನಲ್ಲಿ ವಾಸ ಮಾಡ್ತಿದ್ದ ಸೂರ್ಯನಾರಾಯಣ್ ಫ್ಲಾಟ್ಗೆ ಬಂದಿದ್ರು. ಹೀಗೆ ಬಂದವರು ಇವನ ಜೊತೆ ಕಾಳಗಕ್ಕಿಳಿದಿದ್ರು. ಇವನು ನಾಗವರ್ಧಿನಿಯನ್ನ ಬಿಟ್ಟು ಹೋಗುವಂತೆ ಶ್ರೀನಿವಾಸ್ ರೆಡ್ಡಿಗೆ ಹೇಳಿದ್ದ. ಆದ್ರೆ ಇವಳು ಹೊಸ ಪ್ರಿಯಕರನನ್ನ ಬಿಡೋಕೆ ರೆಡಿ ಇರ್ಲಿಲ್ಲ. ಹೀಗೆ ತಳ್ಳಾಟ ನೂಕಾಟದಲ್ಲಿ ಸೂರ್ಯನಾರಾಯಣ್ನ ಇವರಿಬ್ರು ಸೇರ್ಕೊಂಡು ಬಾಲ್ಕನಿಯಿಂದ ತಳ್ಳಿ ಬಿಟ್ಟಿದ್ರು. 4ನೇ ಫ್ಲೋರ್ನಿಂದ ಸೂರ್ಯನಾರಾಯಣ್ ಕೆಳಗೆ ಬಿದ್ದಿದ್ದ. ಇವನು ಕೆಳಗೆ ಬೀಳ್ತಿದ್ದಂತೆ ತೀವ್ರವಾದ ಗಾಯಗಳಾಗಿದ್ವು. ನಾಗವರ್ಧಿನಿ ಹಾಗೂ ಶ್ರೀನಿವಾಸ್ ರೆಡ್ಡಿ ತಮ್ಮ ಫ್ಲಾಟ್ಗೆ ಹೊರಟು ಹೋಗಿದ್ರು. ಸೂರ್ಯನಾರಾಯಣ್ ಸ್ಥಿತಿಯನ್ನ ನೋಡಿ ಅಕ್ಕಪಕ್ಕದ ನಿವಾಸಿಗಳು ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ರು. ಒಂದಿಬ್ರು ನಾಗವರ್ಧಿನಿ ಹಾಗೂ ಶ್ರೀನಿವಾಸ್ ರೆಡ್ಡಿ ಸೇರ್ಕೊಂಡು ಸೂರ್ಯನಾರಾಯಣ್ನ ಕೆಳಗೆ ತಳ್ಳೋದನ್ನ ಕಣ್ಣಾರೆ ನೋಡಿದ್ರು. ಅವರು ಸಾಕ್ಷಿ ಹೇಳ್ತಿದ್ದಂತೆ ಪೊಲೀಸರು ನಾಗವರ್ಧಿನಿ ಹಾಗೂ ಶ್ರೀನಿವಾಸ್ ರೆಡ್ಡಿನ ಅರೆಸ್ಟ್ ಮಾಡಿ ವಿಚಾರಿಸಿದ್ರು. ಆಗ ನಾವೇ ತಳ್ಳಿದ್ದು ಅಂತ ಇವರು ಒಪ್ಕೊಂಡಿದ್ರು. ಸೂರ್ಯನಾರಾಯಣ್ ಸಾವು ಬದುಕಿನ ನಡುವೆ ಹೋರಾಡಿ ಕೊನೆಗೆ ಸಾವಿನ ದವಡೆಯಿಂದ ಪಾರಾಗಿದ್ದ. 5 ವರ್ಷದಿಂದ ಇದ್ದ ಇವರ ಅಕ್ರಮ ಸಂಬಂಧ ಇದೊಂದು ಘಟನೆಯಿಂದ ಕೊನೆಗೊಂಡಿತ್ತು. 5 ವರ್ಷದಿಂದ ಇದ್ದ ಪ್ರಿಯಕರನನ್ನ ಬಿಟ್ಟು 5 ತಿಂಗಳ ಹಿಂದೆ ಪರಿಚಯವಾದವನ ಜೊತೆ ಇವಳು ಅಕ್ರಮ ಸಂಬಂಧವನ್ನ ಇಟ್ಕೊಂಡು ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ಲು. ಸ್ನೇಹಿತ ಅಂತ ಸಹಾಯ ಮಾಡಿದ್ದಕ್ಕೆ ಶ್ರೀನಿವಾಸ್ ರೆಡ್ಡಿ ಸಹ ಸೂರ್ಯನಾರಾಯಣ್ನ ಕೊಲೆ ಮಾಡೋಕೆ ಮುಂದಾಗಿದ್ದ. ಇದರಿಂದ ಇವರಿಬ್ರು ಜೈಲು ಪಾಲಾದ್ರೆ ಸೂರ್ಯನಾರಾಯಣ್ ಬದುಕಿ ಪಾರಾಗಿದ್ದ. ಸದ್ಯ ನಾಗವರ್ಧಿನಿ ಹಾಗೂ ಇವಳ ಪ್ರಿಯಕರ ಶ್ರೀನಿವಾಸ್ ರೆಡ್ಡಿ ಜೈಲಿನಿಂದ ಹೊರಗೆ ಬಂದಿದ್ದು ಇವಳು ಸೀರಿಯಲ್ ಆರ್ಟಿಸ್ಟ್ ಆಗಿದ್ರಿಂದ ಈ ಸುದ್ದಿ 2022ರಲ್ಲಿ ದೊಡ್ಡದಾಗಿ ವೈರಲ್ ಆಗಿತ್ತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.